ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 5 ವರ್ಷದ ಬಾಲಕಿ ಕೊಲೆ ಆರೋಪಿಯ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ರಿತೇಶ್ ಕುಮಾರ್ ಎನ್ಕೌಂಟರ್ ಆಗಿ 8 ದಿನ ಕಳೆದಿದೆ. 8 ದಿನಗಳ ಬಳಿಕ ಆರೋಪಿಯ ಮತ್ತೊಂದು ಕರಾಳ ಮುಖ ಬಯಲಾಗಿದೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿ ಸಿಕ್ಕಿರೋದು. ಆರೋಪಿ ರಿತೇಶ್ ಎನ್ಕೌಂಟರ್ ಆಗಿ 8 ದಿನ ಆಯಿತು. 8 ದಿನಗಳ ನಂತರ ಈಗ ಆರೋಪಿಯ ಮತ್ತೊಂದು ಕರಾಳ ಮುಖ ಗೊತ್ತಾಗಿದೆ. ಆರೋಪಿಯ ಮತ್ತಷ್ಟು ಹಿಸ್ಟರಿ ಬಿಚ್ಚಿಡ್ತಾ ಇದೆ TV5 ಕನ್ನಡ. ಒಂದಷ್ಟು ಮಾಹಿತಿ ಸಿಕ್ಕಿರೋದು ಆತ ಎನ್ಕೌಂಟರ್ ಆಗಿರಬಹುದು, ಬಟ್ ಈ ನೀಚ ಕೃತ್ಯಕ್ಕೆ ಆತ ಹೇಗೆ ಪ್ಲಾನ್ ಮಾಡಿದ್ದ, ಇದಕ್ಕೂ ಮುಂಚೆ ಕೂಡ ಬಂದಿದ್ದಂತೆ ಅಲ್ಲಿಗೆ. ಹಾಗಾಗಿ ಇದ್ರ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕೋದಕ್ಕೆ ಹೋದಂತ ಸಂದರ್ಭದಲ್ಲಿ ಸ್ಥಳೀಯರೇ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಾರಣ ಈ ಹಿಂದೆ ಪೊಲೀಸರು ಅಲ್ಲಿ ಒಂದಷ್ಟು ಏರಿಯಾಗಳಲ್ಲಿ ಜನಜಾಗೃತಿ ಮೂಡಿಸುವಂತ ಅಭಿಯಾನ ಮಾಡಿದ್ರು. ಅದರಿಂದ ಜನರು ಎಚ್ಚೆತ್ಕೊಂಡಿದ್ದಾರೆ. ಎಷ್ಟೇ ಎಚ್ಚೆತ್ಕೊಂಡ್ರೂ ಕೂಡ ಈ ನೀಚ ಮಾಡಿದಂಥ ಪ್ಲಾನ್ಗೆ ಪಾಪ 5 ವರ್ಷದ ಬಾಲಕಿ ಈ ರೀತಿಯಾಗಿ ಮೃತಪಡುವಂತ ಒಂದು ಘಟನೆ ಆಗೋ ರೀತಿಯಾಗಿ ಆಗ್ಬಿಡ್ತು. ಹಾಗಾಗಿ ಆರೋಪಿ ರಿತೇಶ್ ಕುಮಾರ್ನ ಒಂದಷ್ಟು ಹಿಸ್ಟರಿಯ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ರೀತಿ ತನಿಖೆ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಆತನ ಮತ್ತೊಂದು ಕರಾಳ ಮುಖ ಗೊತ್ತಾಗಿದೆ. ಅಂದರೆ ಸಡನ್ ಆಗಿ ಅವತ್ತಿನ ದಿನಾನೇ ಆ ಮಗು ಆತನಿಗೆ ಪರಿಚಯ ಆಗಿದ್ದಲ್ಲ, ಅವತ್ತಿನ ದಿನಾನೇ ಆ ಮಗುವನ್ನ ಅಪಹರಣ ಮಾಡಿ ಸಡನ್ ಆಗಿ ಎಲ್ಲವೂ ಕೂಡ ಆಗಿದ್ದಲ್ಲ, ಇದೊಂದು ಪ್ರೀ ಪ್ಲಾನ್ ಅನ್ನೋದು ಗೊತ್ತಾಗಿದೆ. ಆತ ಹಿಂದೆ ಕೂಡ ಅಲ್ಲಿಗೆ ಬಂದಿದ್ದ, ಆ ಮಗುವನ್ನ ನೋಡ್ಕೊಂಡು ಹೋಗಿದ್ದ, ಇಲ್ಲಿಗೆ ಮತ್ತೆ ಬರಬೇಕು ಅಂತ ಅವತ್ತೇ ಆತನ ತಲೆಯಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆರೋಪಿ ರಿತೇಶ್ ಕುಮಾರ್ನನ್ನ ಈಗಾಗಲೇ ಎನ್ಕೌಂಟರ್ ಮಾಡಲಾಗಿದೆ. ಆತನ ಮೃತದೇಹ ಇನ್ನೂ ಕೂಡ ಶವಾಗಾರದಲ್ಲೇ ಇದೆ. ಆತನ ಕಡೆಯವ್ರು ಯಾರೂ ಬಂದಿಲ್ಲ, ಅನಾಥ ಶವ ಹಾಗೇ ಇದೆ. ನೀಚ ಕೃತ್ಯಕ್ಕೆ ಮಾರ್ಚ್ 29ನೇ ತಾರೀಕೆ ಪ್ಲಾನ್ ಮಾಡಿಕೊಂಡಿದ್ದ ಈ ಆರೋಪಿ ರಿತೇಶ್ ಕುಮಾರ್ ಹುಬ್ಬಳ್ಳಿಯ ಶ್ರೇಯಾನಗರದಲ್ಲಿ 2 ಬಾರಿ ಕಾಣಿಸ್ಕೊಂಡಿದ್ದಂತೆ ಆರೋಪಿ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಶ್ರೇಯಾನಗರದ ನಿವಾಸಿಗಳು. ಆರೋಪಿ ರಿತೇಶ್ ಕುಮಾರ್ ಜೊತೆಗೆ ಮತ್ತೊಬ್ಬ ಇದ್ದ ಅನ್ನೋದ್ರ ಬಗ್ಗೆನೂ ಕೂಡ ಶ್ರೇಯಾನಗರದ ನಿವಾಸಿಗಳು ಮಾಹಿತಿ ಕೊಟ್ಟಿರೋದು. ಮಾರ್ಚ್ 29ನೇ ತಾರೀಕು ಮಧ್ಯಾಹ್ನ ಮಕ್ಕಳು ಆಟ ಆಡ್ತಿದ್ದನ್ನ ನೋಡಿದ್ನಂತೆ ಈತ. ಅನುಮಾನಾಸ್ಪದವಾಗಿ ಕಂಡಿದ್ದಕ್ಕೆ ಪ್ರಶ್ನೆ ಮಾಡಿದ್ರು ಶ್ರೇಯಾನಗರದ ನಿವಾಸಿಗಳು. ನನಗೆ ಕೆಲಸ ಬೇಕು ಅಂತ ಹಿಂದಿಯಲ್ಲಿ ಉತ್ತರಿಸಿದ್ನಂತೆ. ಅಲ್ಲಿಂದ ಪರಾರಿಯಾಗಿದ್ನಂತೆ. ಅಪರಾಧ ಕೃತ್ಯ ತಡೆಯೋದಕ್ಕೆ ಅಂತ ಈ ಹಿಂದೆ ಜನಜಾಗೃತಿ ಮೂಡಿಸಿದ್ರು ಪೊಲೀಸರು. ಹೀಗಾಗಿ ಏರಿಯಾದಲ್ಲಿ ಶ್ರೇಯಾನಗರ ನಿವಾಸಿಗಳು ನಿಗಾ ಇಟ್ಟಿದ್ರು. ಯಾರೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡ್ರು ಕೂಡ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರು. ಯಾರು ನೀನು, ಯಾತಕ್ಕಾಗಿ ಇಲ್ಲಿಗೆ ಬಂದಿದ್ಯಾ, ಉದ್ದೇಶ ಏನು ಅಂತ ತಿಳ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಆತನ ಫೋಟೋವನ್ನು ತೆಗೆದುಕೊಂಡಿದ್ರಂತೆ ಶ್ರೇಯಾನಗರದ ನಿವಾಸಿಗಳು. ಇಷ್ಟೆಲ್ಲ ಎಚ್ಚೆತ್ಕೊಂಡ್ರೂ ಕೂಡ ಆತ ಮತ್ತೆ ಅಲ್ಲಿಗೆ ಬಂದು ಬಾಲಕಿಯನ್ನ ಅಪಹರಣ ಮಾಡ್ಕೊಂಡೋಗಿ ಆಕೆಯ ಹತ್ಯೆಯನ್ನ ಮಾಡಿದ್ದಾಯಿತು. ಈಗ ಆತನು ಕೂಡ ಎನ್ಕೌಂಟರ್ ಆಗಿದ್ದಾನೆ. ಬಟ್ ನೋಡಿ, ಎಷ್ಟೇ ಜನಜಾಗೃತಿಯನ್ನ ಮೂಡಿಸಿದ್ರು ಕೂಡ ಇಂಥ ಹಂತಕರು, ಇಂಥ ಕೀಚಕರು ನಮ್ಮ ಮಧ್ಯೆನೇ ಇರ್ತಾರಲ್ಲ, ಅವ್ರು ಯಾವಾಗ ಬಂದು ಏನು ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಆ ಮಗುವನ್ನು ಪುಸ್ಲಾಯಿಸಿ ಅಪಹರಣ ಮಾಡ್ಕೊಂಡು ಕರ್ಕೊಂಡು ಹೋಗಿ ಪಾಪ ಕುತ್ತಿಗೆ ಹಿಚ್ಕಿ ಕೊಲೆ ಮಾಡಿದ್ದಾನೆ. ಸದ್ಯಕ್ಕೀತ ಎನ್ಕೌಂಟರ್ ಆಗಿ ಶವಾಗಾರದಲ್ಲಿ ಅನಾಥ ಶವವಾಗಿ ಬಿದ್ದಿದ್ದಾನೆ. ಏನು ಜಗತ್ತನ್ನೇ ಅರಿಯದ 5 ವರ್ಷದ ಪುಟ್ಟ ಕಂದಮ್ಮನ ಮೇಲೆ ಪೈಶಾಚಿಕ ಕೃತ್ಯ ಎಸಗಿ ಎನ್ಕೌಂಟರ್ ಪ್ರಕರಣ. ಈ ಒಂದು ಪ್ರಕರಣ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿದೆ. ಯಾವ ಪೊಲೀಸರ ಗುಂಡಿಗೆ ಇಲ್ಲಿ ಬಲಿಯಾದಂತಹ ಏನು ಹಂತಕ ಇದ್ದಾನೆ ರಿತೇಶ್ ಕುಮಾರ್, ಈ ಒಂದು ರಿತೇಶ್ ಕುಮಾರ್ ಹಿಸ್ಟ್ರಿಯೇ ಇಲ್ಲಿ ಅಂತಾರೆ ಭಯಾನಕವಾಗಿದೆ. ಈ ಒಂದು ಭಯಾನಕ ವಿಷಯವನ್ನು ನಿಮ್ಮ TV5 ಇವತ್ತು ಬಿಚ್ಚಿಡ್ತಾ ಇದೆ. ಅದು ಯಾವ ಮಟ್ಟಿಗೆ ಇವನ ಹಿಸ್ಟ್ರಿ ಇತ್ತು ಅಂದರೆ, ಈಗ ಪೊಲೀಸರ ಮಾಹಿತಿ ಪ್ರಕಾರ, ಪೊಲೀಸರ ತನಿಖೆ ಪ್ರಕಾರ 2 ತಿಂಗಳ ಹಿಂದ್ಗಡೆ ಅಷ್ಟೇ ಹುಬ್ಬಳ್ಳಿಗೆ ಬಂದಿದ್ದೆ. ನಿರ್ಮಾಣ ಹಂತದ ಕಟ್ಟಡಗಳಿದ್ದು ಆ ಕಟ್ಟಡದಲ್ಲಿ ಕೆಲಸ ಮಾಡ್ತಿದ್ದಂತೆ ಅಂತೇಳಿ ಕೆಲವೊಂದಿಷ್ಟು ವಿಷಯಗಳನ್ನು ಈತ ಹಂತಕ ಬಾಯ್ಬಿಟ್ಟಿದ್ದಾನೆ. ನಿನ್ನ ಮೂಲ ಯಾವುದು ಅಂತ ಕೇಳಿದಾಗ ಇಲ್ಲಿ ಅಂದರೆ ಬಿಹಾರದ ಪಾಟ್ನಾ ಅಂತ ಇದ್ದಾನೆ. ಇದನ್ನು ಬಿಟ್ಟರೆ ಇಲ್ಲಿ ಅಂದರೆ ಪೊಲೀಸರಿಗೆ ಯಾವುದೇ ಒಂದು ಮಾಹಿತಿಯನ್ನು ಈ ಹಂತಕ ಕೊಟ್ಟಿಲ್ಲ. ಇದರ ನಡುವೆ ಇಲ್ಲಿ ಅಂತಂದರೆ ಕಳೆದ 29 ಅಂದರೆ ಮಾರ್ಚ್ 29ರಂದು ಹುಬ್ಬಳ್ಳಿಯ ಗೋಕುಲ್ ರೋಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಶ್ರೇಯಾನಗರದಲ್ಲಿ ಈ ಹಂತಕ ಕಾಣಿಸಿಕೊಂಡಿದ್ದ. ಈ ಸಂಬಂಧಪಟ್ಟಂಗೆ ಶ್ರೇಯಾನಗರದ ಒಂದು ನಿವಾಸಿಗಳೇನಿದೆ
ಆದರೆ ಆ ನಿವಾಸಿಗಳು ಮತ್ತು ಹಿರಿಯ ನಾಗರಿಕರು ಒಂದು ಗ್ರೂಪ್ ಇದೆ ಸಾಮಾಜಿಕ ಜಾಲತಾಣ ಅಂದರೆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಈತನ ಫೋಟೋಗಳು ಈಗ ಹರಿದಾಡ್ತವೆ. ಅದು ಯಾವ ಮಟ್ಟಿಗೆ ಅಂತಾರೆ, ಹುಬ್ಬಳ್ಳಿಯ ಗೋಕುಲ್ ರೋಡ್ ಪೊಲೀಸರು ಕೆಲವು ದಿನಗಳ ಹಿಂದ್ಗಡೆ ಅಷ್ಟೇ ಹುಬ್ಬಳ್ಳಿಯಲ್ಲಿ ಅಪರಾಧಗಳನ್ನ ತಡಿಬೇಕು ಅಂತೇಳಿ ಮತ್ತು ಯಾವುದಾದ್ರು ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ನಮಗೆ ಮಾಹಿತಿಯನ್ನು ನೀಡಿ ಅಂತೇಳಿ ಕೆಲವು ದಿನಗಳ ಹಿಂದ್ಗಡೆ ಅಷ್ಟೇ ಹುಬ್ಬಳ್ಳಿಯ ಗೋಕುಲ್ ರೋಡ್ ಪೊಲೀಸರು ಇದೇ ಒಂದು ಶ್ರೇಯಾನಗರದಲ್ಲಿ ಅಲ್ಲಿನ ಸ್ಥಳೀಯ ನಿವಾಸಿಗಳನ್ನ ಕುರಿತು ಇಲ್ಲಿ ಅಂದರೆ ಒಂದು ಸಭೆ ನಡೆಸ್ತಾರೆ. ಒಂದು ಸಭೆಯನ್ನು ನಡೆಸುವ ಮುಖಾಂತರ ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಗೋಕುಲ್ ರೋಡ್ ಪೊಲೀಸರು ಮಾಡ್ತಿದ್ದಾರೆ. ಅದೇ ಒಂದು ಗ್ರೂಪ್ ಏನಿತ್ತು ಅವಾಗ ಗೋಕುಲ್ ರೋಡ್ ಪೊಲೀಸರು ಒಂದು ಗ್ರೂಪನ್ನು ಮಾಡಿದ್ರು. ಅದೇ ಒಂದು ಸಾಮಾಜಿಕ ಜಾಲತಾಣ ಹೊಂದಿರುವಂತಹ ಗ್ರೂಪ್ನಲ್ಲಿ ಈಗ ಆ ಫೋಟೋಗಳು ಹರಿದಾಡ್ತವೆ. ಆ ಫೋಟೋಗಳ ಜೊತೆಗೆ ಇಲ್ಲಿ ಅಂತಾರೆ ಕೆಲವೊಂದಿಷ್ಟು ಕಮೆಂಟ್ಗಳು ಬಂದಿವೆ. ಅದು ಏನು ಅಂತ ನೋಡಿದಾಗ ಇಲ್ಲಿ ಅಂದರೆ ಕಳೆದ 29ರಂದು ಅಂದರೆ ಮಾರ್ಚ್ 29ರಂದು ಈತ ನಮ್ಮ ಶ್ರೇಯಾನಗರಕ್ಕೆ ಬಂದಿದ್ದ. ಶ್ರೇಯಾನಗರದಲ್ಲಿ ಯಾವಾಗ ಇಲ್ಲಿ ಏನು ಮನೆ ಇತ್ತು ಆ ಮನೆಯ ಕಂಪೌಂಡ್ನಲ್ಲಿ ಕೆಲವೊಂದಿಷ್ಟು ಮಕ್ಕಳು ಇಲ್ಲಿ ಅಂತಾರೆ ಆಟ ಆಡ್ತಾ ಇದ್ವು. ಆ ಆಟ ಆಡುವಂತಹ ಸಮಯದಲ್ಲಿ ಮಕ್ಕಳನ್ನ ಈತ ನೋಡಿದಂತಹ ಸಮಯದಲ್ಲಿ ನಾವು ಅವನ್ನ ಪ್ರಶ್ನೆ ಮಾಡಿದ್ವಿ, ನೀ ಯಾಕೆ ಬಂದಿದೆಯಾ ಇಲ್ಲಿ ಅಂತ ನಾವು ಅವನ್ನ ಪ್ರಶ್ನೆ ಮಾಡಿದಾಗ ನನಗೆ ಕೆಲಸ ಬೇಕಾಗಿತ್ತು, ಕೆಲಸ ಕೊಡಿ ಅಂತೇಳಿ ಇಲ್ಲಿ ನಮ್ಮನ್ನು ಕೇಳಿದ. ನಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ನೀ ಮಾಡುವಂತಹ ಕೆಲಸ ನಮ್ಮಲ್ಲಿಲ್ಲ, ಇಲ್ಲೇ ಪಕ್ಕದಲ್ಲಿಯೇ ಇಂಡಸ್ಟ್ರಿಯಲ್ ಏರಿಯಾ ಇದೆ, ನೀನು ಅಲ್ಲಿ ಹೋಗಿ ಕೆಲಸ ಕೇಳು ಅಂತೇಳಿ ನಾವು ಅವ್ರನ್ನ ಹೇಳಿ ಕಳಿಸಿದ್ದೇವೆ ಅಂತೇಳಿ ಈ ರೀತಿಯಾದಂಥ ಒಂದು ಏನೋ ಫೋಟೋಗಳೇನೋ ವೈರಲ್ ಆಗ್ತಿದ್ವಿ. ಆ ಫೋಟೋಗಳಿಗೆ ಕೆಲವೊಂದಿಷ್ಟು ಕಮೆಂಟ್ಗಳು ಈಗ ಬರ್ತವೆ. ಅಂದರೆ ಈತ ಅಂದರೆ ಕಳೆದ ಕೆಲವು ದಿನಗಳ ಹಿಂದ್ಗಡೆ ಅಷ್ಟೇ ಏನು ಕೆಲಸ ಆರಿಸಿ ಹುಬ್ಬಳ್ಳಿಗೆ ಬಂದಿದ್ದ. ಈತ ಕೇವಲ ಕೆಲಸ ಅಷ್ಟೇ ಮಾಡಿರಲಿಲ್ಲ, ಪ್ರಮುಖ ಬಡಾವಣೆಗಳು ಅಂದರೆ ಇಲ್ಲಿ ಅಂದರೆ ಶ್ರೇಯಾನಗರ ಅಂತಂದರೆ ಇದು ಪ್ರಮುಖ ಬಡಾವಣೆ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವಂಥದ್ದು. ಈ ರೀತಿಯಾಗಿ ಮೊನ್ನೆ ಘಟನೆ ಯಾವಾಗ ನಡೀತು ಆ ಘಟನೆ ನಡೆದಂಥದ್ದು ಸಹ ಇಲ್ಲಿ ಅಂದರೆ ಅಧ್ಯಾಪಕ ನಗರ, ಅದು ಇಲ್ಲಿ ಅಂದರೆ ಪ್ರತಿಷ್ಠಿತ ವ್ಯಕ್ತಿಗಳು ಇಲ್ಲಿ ಅಂತಂದರೆ ನಿವಾಸಿಗಳಿರುವಂತಹ ಏರಿಯಾ. ಇದೇ ಒಂದು ಪ್ರತಿಷ್ಠಿತ ವ್ಯಕ್ತಿಗಳಿರುವಂತಹ ಏರಿಯಾಗಳನ್ನೇ ಈತ ಅಂತಂದರೆ ಟಾರ್ಗೆಟ್ ಮಾಡಿದ್ದ ಇಲ್ಲಿ ಅಂತಂದರೆ ಈತ ಅನುಮಾನಗಳು ಹುಟ್ಟಿಕೊಂಡಿವೆ. ಅದರ ಜೊತೆಗೆ ಇಲ್ಲಿ ಅಂತಾರೆ ಕಳೆದ ಬುಧವಾರವಷ್ಟೇ ಹುಬ್ಬಳ್ಳಿಯ ಪೊಲೀಸರು ಆತನ ಮೂಲವನ್ನು ಪತ್ತೆ ಹಚ್ಚಬೇಕು ಅಂತೇಳಿ ಅವನ ಫೋಟೋವನ್ನು ವೈರಲ್ ಮಾಡ್ತಾರೆ. ಫೋಟೋ ವೈರಲ್ ಮುಖಾಂತರ ಇಲ್ಲಂದ್ರೆ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸ್ತಾರೆ. ದೇಶದಲ್ಲಿರುವಂತಹ ಎಲ್ಲ ಪೊಲೀಸ್ ಠಾಣೆಗಳಿಗೂ ಈತನ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದ್ದರೆ ಒಂದು ಮಾಹಿತಿ ಕೊಡಿ ಅಂತ ಹೇಳ್ತಾರೆ. ಅದರ ನಡುವೆ ಈ ಒಂದು ಫೋಟೋ ಯಾವಾಗ ಸಾಮಾಜಿಕ ಅಂದರೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಹೊರಡಿಸಿದಂತಹ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಫೋಟೋ ವೈರಲ್ ಮಾಡಿದ್ರು. ಆ ಫೋಟೋ ವೈರಲ್ ಆದ ಬಳಿಕ ಇಲ್ಲಿ ಅಂದರೆ ಈತ ಇಲ್ಲಿ ಅಂದರೆ ಪ್ರಮುಖ ಬಡಾವಣೆಗಳೆಲ್ಲ ಈತ ಸಂಚಾರ ಮಾಡಿದ್ದ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಹೀಗಾದರೆ ಅಂತಂದರೆ ಒಂದು ಕಡೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಸಾಕಷ್ಟು ಅನುಮಾನ ಇತ್ತು, ಕೇವಲ ಈತ ಸೈಕೋಪಾತ್ ಅಷ್ಟೇ ಆಗಿದ್ದ. ಸೈಕೋಪಾತ್ರ ಜೊತೆಗೆ ಇಲ್ಲಿ ಅಂತಂದರೆ ಈ ಹಿಂದ್ಗಡೆ ಯಾವಾಗ ಇಲ್ಲಿ ಅಂತಂದರೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವಂತಹ ನಗರಗಳನ್ನೇ ಈತ ಅಂತಾರೆ ಬರ್ತಿದ್ದ, ಬಂದು ಅಲ್ಲಿ ತನ್ನ ಕೆಲಸವನ್ನು ಮುಗಿಸಿ ಪರಾರಿ ಆಗ್ತಿದ್ದ. ಅದೇ ರೀತಿಯಾಗಿ ಇಂತಹ ಕೃತ್ಯಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಮಾಡಿರಬಹುದು ಅಂತೇಳಿ ಅನುಮಾನ ವ್ಯಕ್ತವಾಗಿತ್ತು. ಅದಕ್ಕೆ ಮತ್ತಷ್ಟು ಪುಷ್ಟಿ ಈ ಒಂದು ಫೋಟೋಗಳು ಕೊಟ್ಟಿವೆ. ಯಾಕಂದರೆ ಇಲ್ಲಿ ಮನೆಯ ಕಂಪೌಂಡ್ನಲ್ಲಿ ಮಕ್ಕಳೇನು ಆಡ್ತಾ ಇದ್ವು, ಆ ಮಕ್ಕಳ ಆಡುವಂತನ್ನೇ ಇಲ್ಲಿ ಅಂತ ಈತ ನೋಡ್ತಾ ಕುಳಿತಿದ್ದ ಅನ್ನೋದು ಈಗ ಅಂಶ ಬೆಳಕಿಗೆ ಬಂದಿದೆ. ಹೀಗಾಗಿ ಅದನ್ನೂ ಆಧರಿಸಿ ಈ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.